ನಾಗರ ಪಂಚಮ ಅಮಾಸೆ ಹಾಗೂ ಮುಂದೆ ಬರುತ್ತಿರುವ ವಿಘ್ನೇಶ್ವರನ ನೆನೆದು ತಮ್ಮ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನನ್ನ ವೀಕ್ಷಕರಿಗೆ ಶರಣಾರ್ಥಿಗಳು. ಬದುಕು ಎಷ್ಟು ಶ್ರೀಮಂತವಾಗಿದೆ ಅನ್ನೋದಕ್ಕಿಂತ ಎಷ್ಟು ನೆಮ್ಮದಿಯಾಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಗೌರವ ಅನ್ನೋದು ಹಣ, ಅಂತಸ್ತು, ಆಸ್ತಿ, ಅಧಿಕಾರ ಇದನ್ನು ನೋಡಿ ನಾವು ಗೌರವ ಕೊಡುವುದಿಲ್ಲ. ನಾವು ಕಲ್ತಿರ್ತಕ್ಕಂಥ ವಿದ್ಯೆ, ನನ್ನ ಹತ್ರ ಹಣ ಇಲ್ಲದಿದ್ದರೂ ಸಹಿತ ಒಳ್ಳೆಯ ಮಾತು, ಗುಣ ಮತ್ತು ಒಳ್ಳೆಯ ವಿಶ್ವಾಸ, ಪ್ರೀತಿಗೆ ನಾವು ಕೊಡ್ತಕ್ಕಂಥದ್ದಕ್ಕೆ ನಿಜವಾದ ಗೌರವ ಇದೆ. ಎಲ್ಲರನ್ನು ನಾವು ಖುಷಿಯಾಗಿರಿಸುವುದು ಬಹಳ ಕಷ್ಟ. ಯಾರಿಂದಲೂ ನಾವು ಖುಷಿಯನ್ನು ಪಡಿತೀವಿ ಅಂತಕ್ಕಂಥದ್ದು ಕಷ್ಟ. ಅದು ಯಾರಿಂದಲೂ ಸಾಧ್ಯವಿಲ್ಲದ ಮಾತು. ಆದರೆ ಎಲ್ಲರೊಂದಿಗೆ ಖುಷಿಯಾಗಿರಲು ಎಲ್ಲರಿಗೂ ಸಾಧ್ಯ ಇದೆ. ಅದು ನಮ್ಮ ಕೈಯಲ್ಲಿದೆ. ಅಹಂಕಾರವು ಮೊದಲು ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಸುಡುವ ಬೆಂಕಿ ಆಗಿದೆ. ನಂತರ ಅವನ ಅಸ್ತಿತ್ವವನ್ನೇ ಸುಡುತ್ತದೆ. ಮೋಸ, ವಂಚನೆ, ದಗಗಳನ್ನು ಮಾಡಿರ್ತಕ್ಕಂಥದ್ದು, ಒಬ್ಬರ ಆಸ್ತಿಯನ್ನು ಕಬಳಿಸಿರ್ತಕ್ಕಂಥದ್ದು, ಒಬ್ಬರ ಮನೆ ಮುರುಕತನ ಮಾಡಿರ್ತಕ್ಕಂಥದ್ದು, ಅವ್ರ ಮನೆತನವನ್ನೇ ಸರ್ವನಾಶ ಮಾಡಿರ್ತಕ್ಕಂಥ ಒಂದು ದುಷ್ಟತನಕ್ಕೆ ಯಾವತ್ತಾದರೂ ಶಿಕ್ಷೆ ಇದ್ದೇ ಇದೆ. ಇದನ್ನು ಬರೆದಿಟ್ಕೊಳ್ಬೇಕಾದ್ರೆ ನಾವು ಇವತ್ತಿನ ದಿವಸ ಈ ಗುಂಡಿಯನ್ನು ಬಿಸ್ತೀವಿ, ನಾಳೆ ಈ ಗುಂಡಿಯನ್ನು ನಾವು ಬಿಚ್ಚೋಕ್ಕೆ ಅಧಿಕಾರ ಇಲ್ಲ. ಯಾರು ಬಿಸ್ತಾರೋ ಗೊತ್ತಿಲ್ಲ. ತುಂಬಿದ ಸ್ನಾನವನ್ನು ಕೊಡದಿಂದ ನಾವು ತಗೊಂಡು ಮಾಡ್ತೀವಿ. ಆದರೆ ನಾಳೆ ಅದೇ ಕೊಡದಿಂದ ಮತ್ತೆ ಯಾರು ಸ್ನಾನ ಮಾಡಿಸ್ತಾರೋ ಗೊತ್ತಿಲ್ಲ. ನಾವು ಇವತ್ತು ಇಲ್ಲಿರ್ತೀವಿ, ನಾಳೆ ದಿಲ್ಲಿಯಲ್ಲಿರ್ತೀವಿ. ಅಲ್ಲಿ ಇರ್ತೇವೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದು ನಶ್ವರವಾಗಿರ್ತಕ್ಕಂಥ ಜೀವನ. ನಾವು ಇಲ್ಲಿ ಏನೂ ಪಡೆಯೋದಿಲ್ಲ, ಏನೂ ಒಯ್ಯೋದಿಲ್ಲ. ಏನನ್ನು ಗಳಿಸಿದರೂ ಇಲ್ಲೇ ಬಿಟ್ಟು ಹೋಗ್ತೀವಿ. ಜೀವನದಲ್ಲಿ ನಾವು ಸತ್ಕಾರ ಮಾಡ್ತಕ್ಕಂಥದ್ದು ಕಲಿಬೇಕು. ಒಬ್ರಿಗೆ ಮೋಸ ಮಾಡದೇ ಇರ್ತಕ್ಕಂಥದ್ದು ಕಲಿಬೇಕು. ಒಬ್ರಿಗೆ ಅನ್ಯಾಯ ಮಾಡದೇ ಇರ್ತಕ್ಕಂಥದ್ದನ್ನು, ಒಬ್ರಿಗೆ ಘಾತಕ ಮಾಡ್ತಕ್ಕಂಥದ್ದು, ಒಬ್ಬರ ಮನೆ ಮುರುಗ ಕೆಲಸ ಮಾಡ್ತಕ್ಕಂಥ ನಿಲ್ಲಿಸಬೇಕು. ಯಾರಿಗೂ ಸಹಿತ ನಾವು ಉಪದ್ರ ಮಾಡಬಾರ್ದು. ನಂಬಿದವರಿಗೆ ಕುತಿ ಕೊಯ್ಯಬಾರ್ದು. ಒಬ್ಬರ ಕಣ್ಣೀರನ್ನು ಒರೆಸ್ಬೇಕು ವಿನಃ ಅವರಲ್ಲಿ ಮುಖದಲ್ಲಿ ಖುಷಿ ತರಿಸ್ಬೇಕು ವಿನಃ ಅವ್ರಿಗೆ ಅಳಿಸಬಾರ್ದು. ಇದು ನಿಜವಾದ ಜೀವನ. ನಾವು ನಗ್ನಗ್ತಾ ಸತ್ಕಾರಣ ಮಾಡಿ ನಮ್ಮ ಪುಸ್ತಕದಲ್ಲಿ ಬರೆಯುವಂತಿರಬೇಕು. ಧರ್ಮ ಗ್ರಂಥಗಳು, ಧರ್ಮ ಸಂದೇಶ ಸಹಕಾರಿ ಮೈಲಿಗಲ್ಲಾಗಿ ಆಗಿರಬೇಕು ಅಂತ ನಾವು ಆಶಿಸುತ್ತಾ, ಸಹೋದರರು ಒಂದೇ ತಂದೆ ತಾಯಿ ಅಂತ ಇದ್ದೊಂದು ದೇವರನ್ನು ಎಲ್ಲರಿಗೂ ಒಬ್ಬರೇ. ದೇಶಾದ್ಯಂತ ಸತ್ಕಾರಕ್ಕೆ ನಾವು ಬಾಳು ಆಶಿಸುತ್ತೇವೆ. ನಮ್ಮ ಬಾಳನ್ನು ಕೂಡಿ ಬಾಳಲು ಆಶಿಸುತ್ತೇನೆ. ಶರಣಾರ್ಥಿಗಳು.